ಮಳೆಯ ಹರಿಸಿ ಇಳಿಸೇ ಬಿಡುವೆ ಪ್ರೀತಿಯ. ನಕುಲ, ಈ ವಿಚಾರನ ಇಲ್ಲಿಗೆ ಬಿಟ್ಬಿಡು, ತೊಡ್ದು ಮಾಡಕ್ ಹೋಗ್ಬೇಡ. ಪಾಪ ಪದ್ಮಿನಿ ಹಸ್ಕೊಂಡಿದ್ದಾಳೆ, ಅವಳು ಊಟ ಮಾಡಿಸು. ಏನಮ್ಮ ಮಾಡ್ತಾ ಇದೀಯಾ? ಮನೆಗೆ ಹೊರಡ್ತಾ ಇದ್ದೀನಿ. ಯಾಕೆ? ಯಾಕೆ ಅಂದ್ರೆ ಪ್ರಪಂಚನೇ ನೋಡ್ದೇ ಇರೋ ಆ ಎಳೆನಿಂಬೆಕಾಯಿ ಮಸಾಲೆ ಹುರ್ದಂಗ್ ಮಾತಾಡ್ತಾಳೆ. ಇಷ್ಟೆಲ್ಲ ಅವಮಾನ ಸಹಿಸ್ಕೊಂಡು ನಾನು ಇಲ್ಲಿರ್ಬೇಕೇನೋ? ಹೋಗು, ನೀನು ಬಟ್ಟೆ ಪ್ಯಾಕ್ ಮಾಡ್ಕೊ, ಊರಿಗೆ ಹೋಗೋಣ. ಸುರಭಿ ಬೇಕಾದ್ರೆ ಇಲ್ಲೇ ಇರ್ಲಿ. ಅಮ್ಮ, ನೀನೇ ಹೇಳ್ತಾ ಇದ್ದಲ್ಲ ಅವಳು ಎಳೆ ನಿಂಬೆಕಾಯಿ ಅಂತ. ಅವಳಿಗಿನ್ನೂ ಬುದ್ಧಿ ಸರಿಯಾಗಿ ಬೆಳೆದಿಲ್ಲ. ನೀನು ಹೋಗಿ ಹೋಗಿ ಅವಳು ಮಾತಿಗೆ ಬೇಜಾರು ಮಾಡ್ಕೊಂಡಿದೆಯಲ್ಲ. ಅವಮಾನ ಅನ್ನೋದು 4 ಗೋಡೆ ಮಧ್ಯೆ ಆದ್ರೆ ಪರವಾಗಿಲ್ಲ ಕಣೋ, 4 ಜನರ ಎದುರು ಆಗಬಾರ್ದು. 4 ಗೋಡೆ ಮಧ್ಯೆ ಆಡೋ ಮಾತು ಅಲ್ಲೇ ಉಳ್ಕೊಳ್ಳುತ್ತೆ. ಆದ್ರೆ 4 ಜನರ ಕಿವಿಗೆ ಬೀಳೋ ಮಾತು ಊರವ್ರ ಬಾಯಿ ತುಂಬ ಓಡಾಡುತ್ತೆ. ಸಿಟಿಲಿ ನಾನು ಕರ್ಣನ್ ತಾಯಿ ಅನ್ನೋ ಮರ್ಯಾದೆ ಹೆಮ್ಮೆ ನನಗಿದೆ. ಆದ್ರೆ ಈ ಭಾಗ್ಯಮ್ಮ ಸೂರ್ಯವಂಶದ ಮನೆಯಲ್ಲಿ ಬಿಟ್ಟಿ ಕೂಳ್ ತಿನ್ಕೊಂಡು ಬಿದ್ದಿದ್ದಾಳೆ ಅನ್ನೋ ಅವಮಾನನ ಕರ್ಣನ್ ತಾಯಿಯಾಗಿ ನಾನ್ ತಡ್ಕೊಳ್ಳಲ್ಲ ಕಣೋ. ಅಮ್ಮ, ನೀನಿದನ್ನ ತುಂಬಾ ವೈಯಕ್ತಿಕವಾಗಿ ತಗೊಳ್ತಾ ಇದೀಯ. ನಾವು ಮನೆ ಬಿಟ್ಟು ಹೋಗ್ಲಿ ಅಂತಾನೆ ಅವರು ಈ ತರ ಮಾತಾಡ್ತಾ ಇರೋದು. ನಾವಿಲ್ಲಿ ಇದ್ದಷ್ಟು ದಿನಾನು ಅವರಿಗೆ ತೊಂದ್ರೆನೆ. ನಿನಗಿಷ್ಟು ಗೊತ್ತಾಗ್ತಾ ಇಲ್ವಾ? ಅವ್ರು ಬೇಕಂತ ಹೇಳಿದ್ರು ಬಾಯ್ ತಪ್ಪು ಹೇಳಿದಾರೋ ಗೊತ್ತಿಲ್ಲ ಕಣೋ. ಒಟ್ಟು ಇರೋ ವಿಚಾರ ಹೇಳಿದ್ದಾರೆ. ಯಾವ ತಾಯಿ ತಾನೇ ಮಗನ್ ಜೊತೆ ಬೀಗರ ಮನೇಲಿ ಉಳ್ಕೊತಾಳೆ ಹೇಳು? ಆದ್ರೆ ಅದು ಸತ್ಯ ಅಲ್ಲ ಅಲ್ವಾ? ಆ ರಾಕೇಶ ಯಾರು ಅನ್ನೋದು ನಿನಗೆ ನನಗೆ ಚೆನ್ನಾಗಿ ಗೊತ್ತು. ನಿನ್ನ ಮಗ ಕರ್ಣ ಈ ಮನೆಗೇನಾಗಬೇಕು ಅನ್ನೋದು ಎಲ್ರಿಗಿಂತ ಚೆನ್ನಾಗಿ ನಿನಗೆ ಗೊತ್ತು. ನೀನು ನಿನ್ನ ಮಗನ ಮನೆಯಲ್ಲಿದೆ ಅಂತ ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ? ನೀನು ಅವ್ರ ಮಾತಿಗೆ ಬೆಲೆ ಕೊಡ್ತಾ ಇದೆಯಾ ಹೊರತು ಇರೋ ಸತ್ಯನ ಮರಿತಾ ಇದೀಯ. ಅಂಥ ಭಗವಾನ್ ಶ್ರೀಕೃಷ್ಣನೇ ಶಿಶುಪಾಲನಿಂದ ಅದೆಷ್ಟು ಸಲ ಅವಮಾನ ಅನುಭವಿಸ್ಲಿಲ್ಲ. ಅದಕ್ಕೆ ಅವನು ಭಗವಂತ ಕಣೋ, ನಾನು ಮಾಮೂಲಿ ಹೆಂಗಸು, ಖಾಲಿ ಭಾಗ್ಯಮ್ಮ. ನೀನು ಖಾಲಿ ಭಾಗ್ಯಮ್ಮ ಅಲ್ಲಮ್ಮ, ನನ್ನ ಮುತ್ತು ಅಮ್ಮ, ಮೇಲಾಗಿ ಹೆಡ್ ನರ್ಸ್ ಅಮ್ಮ. ಈಗ ರೋಗಿಗಳು ನಿನಗೆಷ್ಟೋ ಸಲ ಅವಮಾನ ಮಾಡಿರ್ತಾರೆ. ಹಾಗಂತ ನೀನವರಿಗೆ ಚಿಕಿತ್ಸೆ ಕೊಡೋದನ್ನ ಬಿಟ್ಬಿಟ್ಟಿದ್ಯಾ? ಇಲ್ಲ ತಾನೆ? ಹಾಗೇನೆ ನೀನಿವರಿಬ್ಬರನ್ನ ಮಾನಸಿಕ ಅಸ್ವಸ್ಥರು ಅಂತ ಯಾಕೆ ತಿಳ್ಕೋಬಾರ್ದು? ನೀನೊಬ್ಬ ನರ್ಸ್ ಆಗಿ ಇಲ್ಲೇ ಇದ್ಕೊಂಡು ಅವರಿಗೆ ಚಿಕಿತ್ಸೆ ಯಾಕೆ ಕೊಡಬಾರ್ದು? ಎಲ್ಲದಕ್ಕೂ ತಾಳ್ಮೆ ಇರಬೇಕು ಅಂತ ಹೇಳ್ತಾ ಇರ್ತೀಯ. ನೋಡಿದ್ರೆ ನೀನೇ ತಾಳ್ಮೆ ಕಳ್ಕೊತಾ ಇದೀಯ. ಅವಳು ನನಗೆ ಚಪ್ಪಲಿ ತಗೊಂಡು ಹೊಡಿತೀನಿ ಅಂದಾಗ ನೀನೇ ತಾಳ್ಮೆ ಕಳ್ಕೊಂಡು ಮಾತಾಡ್ಲಿಲ್ವಾ? ಇದೇ ಸನ್ನಿವೇಶ ನಮ್ಮ ಏರಿಯಾದಲ್ಲಿ ಏನಾದ್ರೂ ನಡೆದಿದ್ದಿದ್ರೆ ನಮ್ಮ ಜನಗಳು ಅವಳನ್ನ ಹಣ್ಣುಗಾಯಿ ನೀರ್ಗಾಯಿ ಮಾಡಿರ್ತಿದ್ರು. ನಮ್ಮನೆ ಅನ್ನ ತಿನ್ಕೊಂಡು ನಮಗೆ ಮಾತಾಡ್ತಾಳಲ್ಲ, ಇವಳಿಗೆ ಸ್ವಲ್ಪನಾದ್ರೂ ಕೃತಜ್ಞತೆ ಇದೆಯಾ? ದೊಡ್ಡದಾಗಿ ನಾವ್ ಈ ಮನೆ ಒಪ್ತಿದ್ದೀವಿ ಅಂತ ನಮಗೆ ಬುದ್ಧಿವಾದ ಹೇಳ್ತಾಳಲ್ಲ, ಇವಳಿಗೆ ಇಷ್ಟೊಂದು ಸೊಕ್ಕು ಧಿಮಾಕು ಇರುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಕಣೋ. ಇವಳನ್ನ ಇಟ್ಕೊಂಡು ನಿಮ್ಮ ಅಜ್ಜಿ ತಾತ ಇನ್ನೂ ಏನೇನ್ ನರಕ ಅನುಭವಿಸ್ತಾರೋ ಏನೋ. ಅವರು ಆ ನರಕ ಅನುಭವಿಸಬಾರ್ದು ಅಂತಾನೆ ನಾನಿಲ್ಲಿರೋದು.
ನೀನೀಗ ದಿಢೀರಂತ ಹೋದ್ರೆ ಯಾಕೆ ಏನು ಅನ್ನೋ ಪ್ರಶ್ನೆ ಬರಲ್ವಾ? ಆಗ ನೀನು ನಿನಗಾಗಿರೋ ಅವಮಾನ ಹೇಳಿ ಅವ್ರ ಮನಸ್ಸಿಗೆ ಬೇಜಾರು ಮಾಡ್ತೀಯಾ? ನೋಡು, ಮಾತು ಆಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು ಅಂತಾರೆ. ಅವ್ರು ಮಾತಾಡಿದ್ದು ಆಯ್ತು, ನನ್ನ ಮನ್ಸು ಒಡೆದಿದ್ದು ಆಯ್ತು. ನೀನ್ ಬೇಕಾದ್ರೆ ಇಲ್ಲೇ ಇರು, ನಾನು ಸಂಜೆ ಬಸ್ಸಿಗೆ ಹೊರಡ್ತಾ ಇದ್ದೀನಿ ಅಷ್ಟೇನೆ. ಅಮ್ಮ, ಇದು ನನ್ನ ಕೊನೆ ನಿರ್ಧಾರ ಕಣೋ. ಋಣ ಇರೋವರೆಗೂ ಅಷ್ಟೇನೆ, ಮುಗಿದ್ಮೇಲೆ ಹೋಗ್ತಾ ಇರಬೇಕು. ಭಾಗ್ಯಮ್ಮ ಮನೆ ಬಿಟ್ಟು ಹೊರಟಿದ್ದಾರೆ ಕಣ್ರಿ. ಅರೆ, ಇದಕ್ಕಿದ್ದಕ್ಕೆ ಅದ ಹಾಗೆ ಹೊರಟೋಗ್ತಾರೆ? ನಮ್ ಯಾರಿಗೂ ಒಂದ್ ಮಾತು ಹೇಳಲೇ ಇಲ್ಲ. ಅವಮಾನ ಆದ್ರೆ ಯಾರ್ ತಾನೇ ಸಹಿಸ್ಕೊಂಡಿರ್ತಾರೆ ಹೇಳಿ? ಅವಮಾನ ಆಯ್ತಾ? ಯಾರು ಮಾಡಿದ್ರ ಅವಮಾನ? ಇನ್ಯಾರು? ಅವನಿದಾನಲ್ಲ ಸೂರ್ಯನು, ಅವನ್ ಹೆಂಡತಿ ಸರಿಯೋನು. ಮಿಲ್ಲಲ್ಲಿ ಕೆಲಸ ಮಾಡೋರ್ಗೆ ಸಂಬಳ ಯಾಕೆ ಕೊಟ್ಟಿಲ್ಲ ಅಂತ ಕೇಳಕ್ ಬಂದಿದ್ರಂತೆ. ಆಗ ಭಾಗ್ಯಮ್ಮನು ಕರ್ಣನು ಅವ್ರ ಪರವಾಗಿ ಮಾತಾಡಿದಕ್ಕೆ ಬಾಯಿಗೆ ಬಂದಾಗ ಬೈದು ಆ ಕೆಲ್ಸದವ್ರ ಮುಂದೆ ಅವಮಾನ ಮಾಡ್ಬಿಟ್ಟಿದ್ದಾರೆ ಕಣ್ರಿ. ಅಯ್ಯಯ್ಯೋ, ಎಂತಹ ಅಚಾತುರ್ಯ ಆಗ್ಬಿಟ್ಟಿದೆ ಇವರಿಬ್ರಿಗೂ. ದೊಡ್ಡವರು ಚಿಕ್ಕವರು ಅನ್ನೋದೇ ಇಲ್ವಾ? ಅವ್ರಿಗೆ ಸ್ವಲ್ಪನಾದ್ರು ನಯನಾಜು ಗೊತ್ತಿದೆ ತಾನೆ ಈ ಮನೆ ಪದ್ಧತಿ ಎಲ್ಲ ಗೊತ್ತಾಗೋದಕ್ಕೆ. ಪಾಪ ಭಾಗ್ಯಮ್ಮನವರು ಎಷ್ಟು ನೊಂದ್ಕೊಂಡ್ರೋ ಏನೋ. ರೀ, ಈಗ ನಾವು ಸುಮ್ನೆ ಕೂತ್ಕೋಬಾರ್ದು. ಭಾಗ್ಯಮ್ಮ ನಮ್ಗೋಸ್ಕರ ಏನೆಲ್ಲ ಮಾಡಿದ್ದಾರೆ ಅಂತ ನಿಮಗ್ ಗೊತ್ತಿಲ್ವಾ? 20 ವರ್ಷದ ಹಿಂದೆ ಕಳ್ದೋಗಿರೋ ನಮ್ಮ ಮೊಮ್ಮಗ ಇವತ್ತು ಜೋಪಾನವಾಗಿ ಸಿಕ್ಕಿದಾನೆ ಅಂದ್ರೆ ಅದಕ್ಕೆ ಕಾರಣ ಅವರೇ. ಕರ್ಣನ್ನ ಸ್ವಂತ ಮಗನ್ ತರ ನೋಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಒಳ್ಳೆ ವಿದ್ಯಾಭ್ಯಾಸ, ಪರೋಪಕಾರಿ ಮನೋಭಾವನೆಯನ್ನು ಹೇಳ್ಕೊಟ್ಟು ತನ್ನ ವ್ಯಕ್ತಿತ್ವನ ರೂಪಿಸ್ಕೊಳ್ಳೋದು ಹೇಳ್ಕೊಟ್ಟಿದ್ದಾರೆ. ನಮ್ಮ ಮೊಮ್ಮಗನ 20 ವರ್ಷ ನೋಡ್ಕೊಂಡಿರೋ ಆ ಮಹಾ ತಾಯಿನ 2 ದಿವಸ ನಾವ್ ನೋಡ್ಕೊಳಕ್ ಆಗ್ತಿಲ್ಲ ಅಂತಂದ್ರೆ ಏನ್ರಿ ಅರ್ಥ? ಆಕೆ ಮಾಡಿರೋ ತ್ಯಾಗಕ್ಕೆ ನಾವು ಕೊಡೋ ಪ್ರತಿಫಲ ಇದೇನಾ? ಸಮಾಜದಲ್ಲಿ ನಮ್ಮ ಮೊಮ್ಮಗನ ತಲೆ ಎತ್ತಿ ನಿಲ್ಲೋ ಹಾಗೆ ಮಾಡ್ದೋಳ್ನ ಸೂರ್ಯ ವಂಶದ ಮನೆಯಲ್ಲಿ ತಲೆ ತಗ್ಸೋ ಹಾಗೆ ಮಾಡಿದಾರಲ್ಲ, ಆ ತಾಯಿ ಎಷ್ಟು ನೊಂದ್ಕೊಳ್ಳಲ್ಲ. ನಿಜ ಲಲಿತಾ, ಮನ್ಸಲ್ಲಿ ಎಷ್ಟೇ ನೋವು ಸಂಕಟ ಇದ್ರೂ ಈ ಮನೆ ಮರ್ಯಾದೆಗೋಸ್ಕರ ಎಲ್ಲಾನು ಸಹಿಸ್ಕೊಂಡಿದ್ದಾರೆ. ಅಂತ ತಾಯಿಗೆ ಅವಮಾನ ಮಾಡೋದು ಒಂದೇ, ನಮ್ಮ ಮನೆ ದೇವ್ರು ಆ ತಾಯಿ ಜಗದಾಂಬೆಗೆ ಅವಮಾನ ಮಾಡೋದು ಒಂದೇ. ನಮ್ಮ ಮೊಮ್ಮಗನ ಬಾಲ್ಯಕ್ಕೆ ಆಧಾರವಾಗಿದ್ದ ಆ ತಾಯಿಯ ವೃದ್ಧಾಪ್ಯಕ್ಕೆ ನಾವು ಆಧಾರವಾಗಿರೋದು ಬೇಡವಾ? ಅದು ನಮ್ಮ ಕರ್ತವ್ಯ ಅಲ್ವಾ? ಇಲ್ಲ ಲಲಿತಾ, ಈ ಕೊಬ್ಬಿರೋ ಸರಿಯುಗೂ ಆ ದುರಹಂಕಾರಿ ಮೊಮ್ಮಗನಿಗೂ ನಾವಿವತ್ತು ಬೈದು ಬುದ್ಧಿ ಹೇಳಲೇಬೇಕು. ಇಲ್ಲ ಅಂದ್ರೆ ಇದು ಮಿತಿ ಮೀರಿ ಇನ್ನೆಲ್ಲೋ ಹೋಗಿ ಇನ್ಯಾರಿಗೋ ನೋವು ಕೊಡೋದಂತೂ ಖಂಡಿತ. ಸೂರ್ಯ, ಸೂರ್ಯ!